ಸ್ನೇಹಿತರು, ಹಿರಿಯರು ಎಲ್ಲರನ್ನು ಸ್ವಾಗತಿಸುತ್ತಾ ಒಂದು ಅಫಿಷಿಯಲ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. FMC ಅಂತ ಹೇಳಿದ್ರೆ ಅಂದ್ರೆ ಸಿನಿಮಾ ಮೇಕರ್, ಸಿನಿಮಾ ಆಸೆಸ್ ಮೀಡಿಯಾ ಮತ್ತೆ ಸಿನಿಮಾ ಲೈನಲ್ಲಿ ನಂದಿದ್ದು 18ನೇ ವರ್ಷ. 2003ರಿಂದ ಶುರು ಮಾಡಿ 2000 ಇಲ್ಲಿವರೆಗೆ ಎಷ್ಟೋ ನಾನಾ ರೀತಿಯ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಕಾರ್ಪೊರೇಟ್ ಫಿಲಮ್ಸ್ ಇರ್ಬೋದು, ಡಿಜಿಟಲ್ ಫಿಲಮ್ಸ್ ಇರ್ಬೋದು, ಇದೆಲ್ಲ ಮಾಡ್ಕೊಂಡು ಬಂದು ಆಮೇಲೆ 2016ರಲ್ಲಿ ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆಯಿತು. 3 ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದೆ. ಅಂಡ್ ಆಮೇಲೆ 2021ರಲ್ಲಿ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದಂತ ಒಬ್ಬ ಆಕ್ಟರ್ 24 ಕ್ಯಾರೆಕ್ಟರ್ಗಳು ಅಂತ ಸಿನಿಮಾ ಪ್ರಪಂಚದಲ್ಲೇ ಸೆನ್ಸರ್ ಆದಂತಹ ಮೊದಲ ಸಿನಿಮಾ ಅದು. ಅಂಡ್ ಕಳೆದ ವರ್ಷ ರವಿಕೆ ಪ್ರಸಂಗ ಅಂತ ಸಿನಿಮಾ ಫೆಬ್ರವರಿಯಲ್ಲಿ ರಿಲೀಸ್ ಮಾಡಿದೆ. ಇದರ ಮೊದಲು ಇಂಡಸ್ಟ್ರಿಯಲ್ಲಿ ಎಲ್ಲರೂ ಫಸ್ಟ್ ಆಫ್ ಆಲ್ ಇಲ್ಲಿ ಗೌರವಾನ್ವಿತ ಆಗಿ ಬಂದಂತ ಕೃಷ್ಣೇಗೌಡರು ಇರ್ಬೋದು, ರಂಗಣ್ಣ ಇರ್ಬೋದು, ವಿಶ್ವನಾಥ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸೊ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಈ ಸಮಸ್ಯೆಗಳಿಗೆ ತುಂಬಾ ಮಾತಾಡ್ಕೊಂಡು ಬಂದಿದ್ದಾರೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲ ವಿಷಯ, ಒಂದು ಸಿನಿಮಾ ಈಗಿನ ಕಾಲದಲ್ಲಿ ಹೇಗಿದೆ ಅಂದ್ರೆ, ಒಂದು ಸಿನಿಮಾ ಆದ ತಕ್ಷಣ 1 ಗಂಟೆಯಲ್ಲಿ ಟೆಲಿಗ್ರಾಮ್ ಅಲ್ಲಿ ಬರುತ್ತೆ, ಸಂಜೆ ಆಗುವಷ್ಟೊತ್ತಿಗೆ ಎಲ್ಲಾ ವೆಬ್ಸೈಟ್ಗಳಲ್ಲಿ ಬರುತ್ತೆ, ವೆಬ್ ಪೋರ್ಟಲ್ಗಳಲ್ಲಿ ಬರುತ್ತೆ. ಇದು ನಥಿಂಗ್ ಬಟ್ ನಾವು ಇದನ್ನು ಪೈರಸಿ ಅಂತ ಹೇಳ್ತೀವಿ. ಆದ್ರೆ ಹೇಗಾಗಿದೆ ಅಂತ ಹೇಳಿದ್ರೆ, ಒಂದು ವಿಭಾಗ ಇದಕ್ಕೆ ಹೇಳುತ್ತೆ, ಸರ್ ಇಟ್ ಈಸ್ ಕಾಮನ್ ಸರ್, ಇದು ಏನು ಆಗಲ್ಲ ಸರ್, ಬಿಟ್ಟುಬಿಡಿ ಸರ್ ಅಂತ ಹೇಳ್ತಾರೆ. ಇನ್ನೊಂದಷ್ಟು ಜನ ಮೀಡಿಯಾ ಸ್ನೇಹಿತರು ಏನ್ ಹೇಳ್ತಾರೆ, ಸರ್ ಇದು ನೀವೆಲ್ಲ ಹೋರಾಟ ಮಾಡಿದ್ರೆ ಆಗಲ್ಲ ಸರ್, ಇದಕ್ಕೆ ಸೂಪರ್ ಸ್ಟಾರ್ಗಳು ಬರಬೇಕು ಅಂತ. ಅದೇ ಸೂಪರ್ ಸ್ಟಾರ್ ಸಿನಿಮಾಗಳು ಪೈರಸಿ ಆಗುತ್ತೆ. ಇನ್ನೊಂದಷ್ಟು ಜನ ಹೇಳ್ತಾರೆ, ಸರ್ ಇದು ಏನೂ ಆಗಲ್ಲ ಸರ್, ನೀವು ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಬಟ್ ಈ ನಿಟ್ಟಿನಲ್ಲಿ ಒಂದು ಮೊದಲಿಂದನೇ ಹೋರಾಟದ ಮನೋಭಾವ ಇರುವುದರಿಂದ ಒಬ್ಬನೇ ಬೇಡ, ಒಂದು ಲೈಕ್ ಮೈಂಡೆಡ್ ಪೀಪಲ್ ಅನ್ನು ಜೊತೆ ಮಾಡಿ ಸ್ಥಾಪಿಸಿದಂತ ಸಂಸ್ಥೆ FMC, ಫಿಲಂ ಮೇಕರ್ ಕೌನ್ಸಿಲ್. ಇದರಿಂದ ಏನ್ ಮಾಡಿದೆ, ಪೈರಸಿ ಅಂತ ಹೇಳಿದ್ರೆ ಫಸ್ಟ್ ಏನ್ ಮಾಡೋದು, ಯಾರಿಗೆ ಕಂಪ್ಲೇಂಟ್ ಕೊಡೋದು ಅಂತ ಹೇಳಿದ್ರೆ, ಲಾ ಅಂಡ್ ಆರ್ಡರ್ಗೆ ಕೊಟ್ವಿ, ಅಲ್ಲಾಗಿಲ್ಲ ಸೆಲ್ಗೆ ಕೊಟ್ವಿ, ಅಲ್ಲಾಗಿಲ್ಲ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಕೊಟ್ವಿ, ಅಲ್ಲಾಗಿಲ್ಲ ಜಾಯಿಂಟ್ ಸೆಕ್ರೆಟರಿ ಡೆಲ್ಲಿಗೆ ಕೊಟ್ವಿ. ಚಲನಚಿತ್ರ ಅಫ್ಕೋರ್ಸ್ ಕನ್ನಡ ಚಲನಚಿತ್ರ ಜೊತೆಯಲ್ಲೇ ಇದ್ದೀವಿ, ಅಣ್ಣನಿಗೆಲ್ಲ ವಿಷಯಗಳು ಗೊತ್ತಿವೆ. ಆದ್ರೆ ಸತತ ಪ್ರಯತ್ನ ಮಾಡಿ ಎಲ್ಲಿವರೆಗೆ ಆಯ್ತು ಅಂತ ಹೇಳಿದ್ರೆ, ನನ್ನ ಟಾರ್ಚರ್, ನನ್ನ ಫೋರ್ಸ್ ತಗೊಂಡು ಏನ್ ಮಾಡಿದ್ರು, ವೆಬ್ ಪೋರ್ಟಲ್ಗಳಿತ್ತು. ಆ ವೆಬ್ ಪೋರ್ಟಲ್ಗಳು ಇಲ್ಲಿವರೆಗೆ ಐ ಆಮ್ ಹ್ಯಾಪಿ ಅಂಡ್ ಪ್ರೌಡ್ ಟು ಸೇ FMC ಇಂದ 4 ವೆಬ್ ಪೋರ್ಟಲ್ಗಳನ್ನು ಬ್ಲಾಕ್ ಮಾಡಿಸಿದೀವಿ. ಇದೇ ಪೊಲೀಸ್ ಇಲಾಖೆ, ಸೆನ್ನು, ಸೈಬರು ಅಂಡ್ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇಂದ 4 ವೆಬ್ ಪೋರ್ಟಲ್ ಅನ್ನು ಬ್ಲಾಕ್ ಮಾಡಿಸಿದ್ದೇವೆ, ಹಾಗೂ 2 ಆಪ್ ಅನ್ನು ಬ್ಲಾಕ್ ಮಾಡಿಸಿದ್ದೇವೆ. ಇದು ನಮ್ಮ ಒಂದು ಸಣ್ಣ ಪುಟ್ಟ ಮೊದಲ ಹೆಜ್ಜೆ. ಆದ್ರೆ ಎಷ್ಟು ಬೇಸರದ ವಿಷಯ ಅಂತ ಹೇಳಿದ್ರೆ, ಇದನ್ನು ನಾವು ಬೇರೆಯವರಿಗೆ ಸರ್ ಹಿಂಗಾಗಿದೆ ಅಂತ ಹೇಳಿದ್ರು, ಸರ್ ಯಾಕೆ ಸರ್ ಅಂತ ಕೇಳ್ತಾರೆ. ಆ ವೆಬ್ ಪೋರ್ಟಲ್ಗಳಲ್ಲಿ 1000 ಗಟ್ಟಲೆ ಸಿನಿಮಾಗಳಿತ್ತು, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಎಲ್ಲಾ ಭಾಷೆಗಳು. ಅಂಡ್ ಇಲ್ಲ ನಾವು ಎಡುತ್ತಾ ಇದ್ದೇವೆ ಇದನ್ನು ಸರ್ಕಾರಕ್ಕೆ ತಲುಪಿಸುವುದರಲ್ಲಿ. ಎಸ್ಪೆಷಲಿ ಇದು ಸೆಂಟ್ರಲ್ ಗವರ್ಮೆಂಟ್ ಅಂತ ಬರುತ್ತೆ, ಮಿನಿಸ್ಟ್ರಿ ಹೇಳ್ತಾರೆ 20,000 ಕೋಟಿ ನಷ್ಟ ಆಗ್ತಾ ಇದೆ ಪೈರಸಿಯಿಂದ ಅಂತ. ಆದ್ರೆ ಇದನ್ನ ನಾವೆಲ್ಲೋ ಎಡುತ್ತಾ ಇದ್ದೀವಿ, ಸಿನಿಮಾ ಮೇಕರ್ಸ್. ಇವಾಗ ನಾವೇ 2 ಕೋಟಿ ಬಂಡವಾಳ ಹಾಕಿದೀವಿ. ಅಥವಾ ಒಂದು ಸಾಂಗ್ ಯೂಟ್ಯೂಬ್ ಅಲ್ಲಿ ಬೇರೆಯವರು ತಗೊಂಡ್ರು ಅಂತ ಹೇಳಿದ್ರೆ, ನನ್ನ 10 ಸೆಕೆಂಡ್ ಸಾಂಗ್ ತಗೊಂಡು ಹೋದ್ರು, ಕಾಪಿ ರೈಟ್ ಹೋಯ್ತು ಅಂತ ಕಂಪನಿನೂ ಕೇಸ್ ಹಾಕುತ್ತೆ, ಒರಿಜಿನಲ್ ಓನರ್ ಕೇಸ್ ಹಾಕ್ತಾನೆ, ಇಡೀ ಸಿನಿಮಾನೇ ಪೈರಸಿ ಆಗುತ್ತೆ ಸರ್. ಈಗ ಇದಕ್ಕೊಂದು ಜಸ್ಟ್ ಉದಾಹರಣೆ ಕೊಡ್ತಾ ಇರೋದು, ಅಂದ್ರೆ ನಾನು ಚೂರು ಸ್ಪೀಡಲ್ಲೇ ಮುಗಿಸ್ತಾ ಇದ್ದೀನಿ, ಟೈಮಿನ ಅಭಾವ ಇರೋದ್ರಿಂದ. ಒಂದು ಕ್ಯಾಸಲ್ ಅಂತ ಒಂದು ಆಪ್ ಸರ್ ಇಲ್ಲಿದೆ. ಕ್ಯಾಸಲ್ ಅಂತ ಒಂದು ಆಪ್, ಇದು ಅಮೆಜಾನ್, ನೆಟ್ಫ್ಲಿಕ್ಸ್ ಇಂದ ಯಾವುದರಿಂದನೂ ಕಡಿಮೆ ಇಲ್ಲ. ಈ ಆಪ್ ಅಲ್ಲಿ ರವಿಕೆ ಪ್ರಸಂಗ ಸಿನಿಮಾ ಇದೆ, ಇದು ಬ್ಲಾಕ್ ಆಗಿದೆ. ಇದನ್ನು 3 ಸಲ ಬ್ಲಾಕ್ ಮಾಡಿಸಿದೀವಿ, ಬಟ್ ಸ್ಟಿಲ್ ಇವಾಗ ಇದರಲ್ಲಿ ಸಿನಿಮಾ ಇದೆ, ಜನ ನೋಡ್ತಾ ಇದ್ದಾರೆ. ಎಷ್ಟೋ ಸ್ಟೂಡೆಂಟ್ಗಳ ಆಪ್ಗಳಲ್ಲಿ, ಮೊಬೈಲ್ಗಳಲ್ಲಿ ಈ ಆಪ್ ಇದೆ. ಅವರು ತಿಳ್ಕೊಂಡಿದ್ದಾರೆ ಪಾಪ, ಸಿನಿಮಾ ರಿಲೀಸ್ ಆಗಿ 1 ವಾರದಲ್ಲಿ ಸರ್ ಇದರಲ್ಲಿ ಬಂದು ಬಿಡುತ್ತೆ ಸಿನಿಮಾ ಅಂತ. ಅವ್ರಿಗೆ ಗೊತ್ತಿಲ್ಲ ಇದು ಪೈರಸಿನ, ಆಥರೈಸ್ಡ್, ನಿರ್ಮಾಪಕರಿಗೆ ಗೊತ್ತೇ ಇಲ್ಲ ಇದು. ಇದರಲ್ಲಿ ಮೊನ್ನೆ ರಿಲೀಸ್ ಆದ ಮ್ಯಾಕ್ಸು ಇದೆ, ನೆಟ್ಫ್ಲಿಕ್ಸ್ ಸೀರೀಸು ಇದೆ, ಎಲ್ಲನೂ ಇದೆ. ಇದು ಅನ್ಅಥರೈಸ್ಡ್, ದಿಸ್ ಈಸ್ ನಾಟ್ ಅಥರೈಸ್ಡ್. ನಾನು ರವಿಕೆ ಪ್ರಸಂಗದ ಸಿನಿಮಾನ ಮಾಲೀಕನಾಗಿ ನಾನು ಹೇಳ್ತೀನಿ, ನಾನು ಯಾವುದೇ ರೈಟ್ ಕೊಟ್ಟಿಲ್ಲ, ಸಿನಿಮಾ ಇಲ್ಲಿದೆ. ಅಂದ್ರೆ ಇದು ಲಾ ಅಂಡ್ ಆರ್ಡರ್ ಅಲ್ಲಿ ಹೋದ್ರೆ ಏನಾಗುತ್ತೆ, ಲಾ ಅಂಡ್ ಆರ್ಡರ್ ಹೋದ್ವಿ, ನಂಗೆ ಎಲ್ಲಾ ಇಲಾಖೆಯವರು ಇಲ್ಲಿವರೆಗೆ ಐ ಆಮ್ ವೆರಿ ಬಿಗ್ ಥ್ಯಾಂಕ್ಸ್ ಟು ಎಲ್ಲಾ ಇಲಾಖೆ. ನಮ್ಮ ಕನ್ನಡ ವಾಣಿಜ್ಯ ಮಂಡಳಿಯವರು ಇರ್ಬೋದು, ಹೊಸದಾಗಿ ನಮಗೆ ಸಪೋರ್ಟ್ ಮಾಡ್ತಿರೋ ಹ್ಯೂಮನ್ ರೈಟ್ಸ್ ಅವರು ಇರ್ಬೋದು, ನಿರ್ದೇಶಕರ ಸಂಘ ಜೊತೆಯಲ್ಲೇ ಇದ್ದಾರೆ, ಪೊಲೀಸ್ ಇಲಾಖೆ ಇರ್ಬೋದು, ಸೆನ್ ಇರ್ಬೋದು, ಇನ್ಫಾರ್ಮೇಶನ್ ಎಲ್ಲಾ ಇಲಾಖೆಯವರು ಸಾಥ್ ಕೊಟ್ಟಿದ್ದಾರೆ. ಬಟ್ ಒಂದು ಹಂತಕ್ಕೆ ಬಂದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸರ್ ಇದು ಇನ್ನ ಆಗಲ್ಲ ಸರ್, ಇವ್ರು ಸಿಗಲ್ಲ ಸರ್ ಅಂತ.
ಲಾ ಅಂಡ್ ಆರ್ಡರ್ ಎಲ್ಲಿವರೆಗೆ ಹೋದ್ರು IP ಅಡ್ರೆಸ್ ಫೈಂಡ್ ಔಟ್ ಮಾಡಿದ್ವಿ, ಅಪ್ಪದ ಯೂಟ್ಯೂಬ್ ಅಲ್ಲಿ ಸಿನಿಮಾ ಬಂತು, ಅಪ್ಪದ IP ಅಡ್ರೆಸ್ ಫೈಂಡ್ ಔಟ್ ಮಾಡಿದ್ವಿ, ಎಲ್ಲ ಮಾಡಿಬಿಟ್ಟು ಬೆಳಗಾವಲ್ಲಿ ಅಡ್ರೆಸ್ ಸಿಕ್ಕಿತ್ತು. ಪೊಲೀಸ್ ಹೋದ್ರೆ ಅದು ಯಾರೋ ಪಾಪ ದನ ಕಾಯುವ ಒಂದು ಅಡ್ರೆಸ್, ಅವನನ್ನು ಹಿಡಿಯಕ್ಕಂತ ಆಗಲ್ಲ. ಸೆನ್ ಅವ್ರು ಏನ್ ಹೇಳ್ತಾರೆ ಸರ್, ಇದು ಸೈಬರ್ ಕ್ರೈಮ್ ಬರುತ್ತೆ. ಸೈಬರ್ ಕ್ರೈಮ್ ಅವ್ರು ಏನ್ ಹೇಳ್ತಾರೆ ಸರ್, ನಮಗೆ ಅಥಾರಿಟಿ ಇರುವುದೇ ಎಷ್ಟು. ಸೊ ಈ ಎಲ್ಲಾ ನಿಟ್ಟಿನಲ್ಲಿ ನಾವು FMC ಇಂದ ನಾವು ಒಂದು 10 ಜನ ಸೇರಿ ಮಾಡಿದ್ದೇವೆ, ಒಂದು 5 ಪೋರ್ಟಲ್ ಅನ್ನು ಬ್ಲಾಕ್ ಮಾಡಿಸಿದ್ದೇವೆ, 2 ಆಪ್ ಅನ್ನು ಬ್ಲಾಕ್ ಮಾಡಿಸಿರುವಾಗ ಈ ಎಲ್ಲಾ ಸಂಘ ಸಂಸ್ಥೆಗಳು ನಾವು ಜೊತೆಯಲ್ಲಿ ಸೇರಿ ಒಂದು ಕನ್ನಡ ಚಲನಚಿತ್ರ ಕ್ಷೇತ್ರ ಇರ್ಬೋದು, ರಂಗ ಇರ್ಬೋದು, ಇದರಲ್ಲಿ ನಿರ್ಮಾಪಕನಿಗೆ ಒಂದಷ್ಟು ಇದರಿಂದ ಬೆನಿಫಿಟ್ ಆಗುವಾಗ ಮಾಡಿ, ಅಫಿಷಿಯಲಿ ಅವನದನ್ನು ಒಂದು OTTಗೆ ಸೇಲ್ ಮಾಡಿ, ಟಿವಿಗೆ ಸೇಲ್ ಮಾಡಿ, ಇಲ್ಲ ಜನಗಳು ಥಿಯೇಟರ್ಗೆ ಬಂದು ನೋಡೋದ್ರಿಂದ ತುಂಬಾ 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 ನಿರ್ಮಾಪಕನಿಗೆ ಹೆಲ್ಪ್ ಆಗುತ್ತೆ. ಇಲ್ಲದಿದ್ರೆ ಜನಗಳು ಕಾಯ್ತಾ ಇರ್ತಾರೆ. ಈಗ ಇಲ್ಲೇ ನಾನು 100ರಲ್ಲಿ ಕೇಳಿದ್ರೆ ಸರ್ ಎಷ್ಟು ಜನ, ಈಗ ಮೊನ್ನೆ ಸ್ನೇಹಿತರ ಸಿನಿಮಾ ರಿಲೀಸ್ ಆಯ್ತು, ಅವ್ರು ಏನ್ ಹೇಳ್ತಾರೆ ಸರ್, ಬಿಟ್ಬಿಡಿ ಸರ್ 2 ದಿನದಲ್ಲಿ ಇದ್ರ ಟೆಲಿಗ್ರಾಮ್ ಅಲ್ಲಿ ಬರುತ್ತೆ. ಒಬ್ಬ ಇದು ವೆರಿ ವೆರಿ ಸೀರಿಯಸ್ ಇಶ್ಯೂ ಸರ್. ನಾನು ಮೀಡಿಯಾದವರಲ್ಲಿ ಕೇಳ್ಕೊಳ್ಳೋದು, ದಯವಿಟ್ಟು ಯಾರೋ ಮೀಡಿಯಾ ಸ್ನೇಹಿತರು ಹೇಳಿದ್ರು ಸರ್ ಇದೆಲ್ಲ ಏನಿಲ್ಲ ಸರ್, ಔಟ್ಡೇಟೆಡ್ ವಿಷಯ ಅಂತ. ಸರ್ ದಯವಿಟ್ಟು ಇದು ಔಟ್ಡೇಟೆಡ್ ವಿಷಯ ಅಲ್ಲ, ಕಂಟ್ರೋಲ್ ಆಗುವಂತಹ ವಿಷಯ 100%. ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಾವು ಫೋನ್ ಪೇ ಮಾಡ್ತೇವೆ, ಇಲ್ಲಿವರೆಗೆ ಸ್ಕ್ಯಾನಿಂಗ್ ತೆಗೆದು ಫೋನ್ ಪೇ ಮಾಡ್ತೀವಿ ಸರ್, ಇಲ್ಲಿವರೆಗೂ ಆ ದುಡ್ಡು ಬೇರೆಯವರಿಗೆ ಹೋಗಿಲ್ಲ ಸರ್. ಎಕ್ಯುರೇಸಿ ಅಂತ ಹೇಳಿದ್ರು ಡಿಜಿಟಲ್ ಅಲ್ಲಿ ಇಸ್ ವೆರಿ ಗುಡ್. ಆಸ್ ಎ ಇಂಜಿನಿಯರ್ ಡಿಜಿಟಲ್ ಇಸ್ ಎಸ್ ಆರ್ ನೋ, ಐದರ್ ಆಗುತ್ತೆ ಇಲ್ಲ ಐದರ್ ರಿಟರ್ನ್ ದುಡ್ಡು ಬರುತ್ತೆ, ಇಲ್ಲ ಅವನಿಗೆ ಹೋಗುತ್ತೆ. ಇದೇ ಎನ್ಕ್ರಿಪ್ಷನ್, ಇದೇ ಕೀ ಇಟ್ಕೊಂಡು ನಾವು ಸಿನಿಮಾವನ್ನು ಟೆಲಿಕಾಸ್ಟ್ ಮಾಡಿದ್ರೆ 100% ಅಥೆಂಟಿಕೇಟೆಡ್ ಇರುತ್ತೆ, ಆಥರೈಸ್ಡ್ ಇರುತ್ತೆ, ನಿರ್ಮಾಪಕರ ಹತ್ರನೇ ರೈಟ್ಸ್ ಇರುತ್ತೆ. ಇದನ್ನು ನಾವೆಲ್ಲೋ ಎಡುತ್ತಿದ್ದೀವಿ. ಏನು ನಮ್ಮ ಇದರಲ್ಲಿ ನಾವು ಸರ್ಕಾರಕ್ಕೆ ಮುಟ್ಟಿಸೋದ, ಸೆಂಟ್ರಲ್ ಗವರ್ಮೆಂಟ್ ಮುಟ್ಟಿಸೋದ ಅಂತ ಒಂದು ವಿಷಯ ಇದು. ಎರಡನೇ ವಿಷಯ, ವೆರಿ 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 ಸ್ಯಾಡ್ ಟು ಸೇ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಇದೆ ಸರ್ ಇಲ್ಲಿ. ಆಕ್ಚುಲಿ ಚೇಂಬರ್ ಇದೆ, ಇದೆಲ್ಲ ಸೊಸೈಟಿ ಆಕ್ಟ್ ಅಲ್ಲಿ ಬರುತ್ತೆ. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಇರುವುದೇ ಗವರ್ಮೆಂಟಿನ ಅಂಗವಾಗಿ ಚಲನಚಿತ್ರ ರಂಗದ ಎಲ್ಲಾ ಆಗುಹೋಗುಗಳ ಬಗ್ಗೆ ಅಥವಾ ಒಂದು ಸಪೋರ್ಟ್ ಮಾಡ್ಲಿಕ್ಕೆ. ವೆರಿ ಹ್ಯಾಪಿ ಟು ಸೇ, ನಾನು ಸ್ಕ್ರೀನ್ ಶಾಟ್ ತೆಗೆದಿದ್ದೀನಿ, ಇದೊಂದು ಡ್ರೈವ್ ಅಲ್ಲಿ ಇದೆ ಸರ್. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ವೆಬ್ಸೈಟ್ ನೋಡಿದ್ರೆ ಇನ್ನೂ ಅದರಲ್ಲಿ ಮುಖ್ಯಮಂತ್ರಿಯಾಗಿ ಮಿಸ್ಟರ್ ಬಸವರಾಜ್ ಅವರಿದ್ದಾರೆ. ಇನ್ನೂ ಅವರು ಇವತ್ತಿಂದ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟ್ ನಡೀತಾ ಇದೆ, 16ನೇದು, ಅದರಲ್ಲಿ ಇನ್ನೂ 15ನೇದು ಇದೆ ಸರ್. ನಿನ್ನೆದು ಸ್ಕ್ರೀನ್ ಶಾಟ್ ಇದೆ ಸರ್, ಇದು ನನ್ನ ಹತ್ರ. ಮೇಲ್ಗಳು ಮಾಡಿದ್ರೆ ಸತತವಾಗಿ 21 ಮೇಲ್ ಮಾಡಿದ್ದಾನೆ, ಒಂದು ರೀಪ್ಲೇ ಮಾಡಲ್ಲ. ಇದೇ ಮೊನ್ನೆ ಸಾಧು ಕೋಕಿಲ ಸರ್ ಅನ್ನು ಹೇಳಿ ಮಾಡಿ ಅಡ್ರೆಸ್ ಮಾಡಿ ಎಲ್ಲ ಮಾಡಿದ್ದೇವೆ ಸರ್, ನೆಕ್ಸ್ಟ್ ಫೋನೇ ರಿಸೀವ್ ಮಾಡಲ್ಲ. ಅಂದ್ರೆ ನಂಗೆ ತುಂಬಾ ಬೇಸರ. ನಮ್ಗೆ ಒಬ್ಬದಲ್ಲ, ಇಷ್ಟು ಮಾತಾಡ್ಲಿಕ್ಕೆ ನಾವು ಎಷ್ಟೋ ಹೊಸ ನಿರ್ಮಾಪಕರು ನಿರ್ದೇಶಕರು ಹೆದರ್ತಾ ಇದ್ದಾರೆ. ಅಯ್ಯೋ ನಮ್ಗೆ ಯಾಕೆ ಬೇಕು ಸರ್ ಅಂತ. ಇಲ್ಲಿ ಬಂಡವಾಳ ಹೊಸ ನಿರ್ಮಾಪಕ ಯಾಕೆ ಬರಲ್ಲ? ಅವನಿಗೆ 1% ಸೆಕ್ಯೂರಿಟಿ ಇಲ್ಲ. ನಾಟ್ ಓನ್ಲಿ ಬಿಸ್ನೆಸ್ ಇರ್ಲಿ ಸರ್, ಅಪ್ ಅಂಡ್ ಡೌನ್ ಇರುತ್ತೆ, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಟ್ರೇಡ್. ಬಟ್ ಒಬ್ಬ ಅಥೆಂಟಿಕ್ ಆಗಿ ಒಬ್ಬ ಸಿನಿಮಾ ಬರಬೇಕು, 1% ಅವನಿಗೆ ಭರವಸೆ ಇಲ್ಲ. ನಿರ್ದೇಶಕರು ಮಿಸ್ಗೈಡ್ ಯಾಕೆ ಮಾಡ್ತಾರೆ? ಒಂದು ಒಳ್ಳೆ ಆರ್ಗನೈಸೇಷನ್ ಇಲ್ಲ. ಅಫ್ಕೋರ್ಸ್ ಇದೆ, ನಾನು ಬೇರೆ ಯಾವುದೇ ಆರ್ಗನೈಸೇಷನ್ ದೂರ್ತಿಲ್ಲ ಸರ್. ಇದು ಅಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಬಗ್ಗೆ ಹೇಳ್ತಿರೋದು. ಸೊ ಇಂಥ ಒಂದಷ್ಟು ಪ್ರೆಸ್ ರಿಲೀಸ್ ಅಲ್ಲಿ ನಾವು ಮಾಡಿದ್ದೀವಿ ಸರ್, ಬರ್ದಿದ್ದೇವೆ. ಸೊ ಇದಕ್ಕೆ ಎಲ್ಲರೂ ಮಾಧ್ಯಮ ಮಿತ್ರರು ಒಂದು ಸಣ್ಣ ಹೆಜ್ಜೆ ಇಟ್ಟಿದ್ದೇವೆ ಫಿಲಂ ಮೇಕರ್ ಕೌನ್ಸಿಲ್ ಇಂದ. ಸೊ ಚಿತ್ರರಂಗದ ಪ್ರೀತಿ ಅಷ್ಟೇ. ಈಗ ಕಾಕಾ ಅವ್ರದ್ದು ವಾರಕ್ಕೊಂದು ಎಪಿಸೋಡ್ ಕೊಡ್ತಾ ಇದ್ದೀವಿ, ಅಬ್ಸಲ್ಯೂಟ್ಲಿ ಫ್ರೀ. ಈ ಯೂಟ್ಯೂಬ್ ಡಿಜಿಟಲ್ ದುನಿಯಾದಲ್ಲಿ ಶುಕ್ರವಾರ ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಬುಧವಾರ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ, ಅಬ್ಸಲ್ಯೂಟ್ಲಿ ಫ್ರೀ. ಇದು ಲೆಟ್ಸ್ ಟಾಕ್ ಭಾವನ ಅಂತ ಸಿನಿಮಾ ಡಿಸ್ಕಷನ್ ಮಾಡ್ತೀವಿ, ಫ್ರೀ. ಇದಂದ್ರೆ ಬರೀ ಸಿನಿಮಾ ರಂಗದ ಪ್ರೀತಿ ಅಂಡ್ ಸರ್ವಿಸ್ ಅಂಡ್ ಮುಂಬರುವ ಸಿನಿಮಾ ಪೀಳಿಗೆಗೆ ಸಿನಿಮಾದ ನಾಲೆಜ್ ಇರಲಿ, ಒಂದಷ್ಟು ಬಿಸಿನೆಸ್ ಮಾಡುವ. OTT ಜೊತೆ ಸತತ ಕಮ್ಯುನಿಕೇಶನ್ ಅಲ್ಲಿ ನಾವು ಇದ್ದೀವಿ. ನಾವು ತುಂಬಾ ಸಣ್ಣವರು, ತುಂಬಾ ತಿಳಿದವರು, ದೊಡ್ಡವರು ಎಲ್ಲರೂ ಇದ್ದಾರೆ ಈ ಕ್ಷೇತ್ರದಲ್ಲಿ. ನಂಗೆ ಕೃಷ್ಣೇಗೌಡರು ಎದುರು ಮಾತಾಡ್ಲಿಕ್ಕೂ ನಂಗೆ ಒಂಚೂರು ಭಯ. ಯಾಕೆಂದ್ರೆ ಅವರನ್ನ ನಾವು ಅಡ್ರೆಸ್ ಮಾಡೋದು ಯಾವತ್ತೂ ಒಂದು ಕೈಯಲ್ಲಿ ನೋಟಿಸ್ ಇರುತ್ತೆ, ಇಲ್ಲ ಯಾವಾಗ ಇರುತ್ತೆ ಅಂತ. ಅಂದ್ರೆ ಪಾಪ ಅವರು ಸ್ಟ್ರಗಲ್ ಮಾತಾಡುತ್ತೆ. 40 ವರ್ಷದ ಜರ್ನಿ, ನಾಟ್ ಓನ್ಲಿ 1 or 2 years. ಈ 40 ವರ್ಷದಿಂದ ಇದರಲ್ಲೇ ನಾವು ಮಾತಾಡ್ಕೊಂಡಿರ್ಬೇಕಾದ್ರೆ, ನಂದು 15 ವರ್ಷದ ಜರ್ನಿ.
2 ಕೋಟಿ ಬಂಡವಾಳ ಹಾಕ್ತೀವಿ ಸರ್, 1 ರೂಪಾಯಿ ಎಲ್ಲಿದೆ ಅಂತ ನೋಡ್ತೀವಿ ಸರ್. ಅಂದ್ರೆ ನಂದು ಮಾತ್ರ ಅಲ್ಲ, ನಾನು ಒಬ್ಬ ಇದಕ್ಕೆ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಹೋರಾಟಗಾರ ಇರ್ಬೋದು, ಮೂವ್ಮೆಂಟ್ ಇಂದ ಬಂದ ಕಾರಣ ನಾನು ಇದನ್ನೊಂದು ಲೈಕ್ ಮೈಂಡೆಡ್ ಪೀಪಲ್ ನಾವು ಶುರು ಮಾಡಿದೀವಿ ಇದನ್ನು. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು ಎಲ್ಲಾ ಮಾಧ್ಯಮ ಮಿತ್ರರು ಇದನ್ನು ಇಂಥ ಒಂದು ವಿಷಯಕ್ಕೆ ಸಪೋರ್ಟ್ ಮಾಡಿ. ಕನ್ನಡ ಚಿತ್ರರಂಗ ಆಲ್ರೆಡಿ ತುಂಬಾ ಏಳಿಗೆ ಅಂತ ನಡೆಯುತ್ತಿದೆ, ತುಂಬಾ ಒಳ್ಳೆ ಕ್ಷೇತ್ರದ ಇದೆ. ದಯವಿಟ್ಟು ಇದರ ಒಂದಷ್ಟು ಸಣ್ಣ ಪುಟ್ಟ ಸಾಧಕ ಬಾಧಕಗಳನ್ನು ನಾವು ನಮ್ಮ ಕೈಲಾದ್ದು ಸರಿ ಮಾಡ್ತಾ ಒಂದು ಪುಟ್ಟ ಹೆಜ್ಜೆ ಇಟ್ಟಿದೀವಿ. ನಿಮ್ಮೆಲ್ಲರ ಸಾಥ್ ಇರ್ಲಿ ಇದಕ್ಕೆ ಅಂತ ಹೇಳ್ತಾ, ಎಲ್ಲರಿಗೂ ಬಂದಿರೋರು ಸರ್ ಇರ್ಬೋದು, ಕೃಷ್ಣೇಗೌಡರು ಇರ್ಬೋದು, ರಂಗಣ್ಣ ಇರ್ಬೋದು, ವಿಶ್ವನಾಥ್ ಅವ್ರು ಇರ್ಬೋದು, ಹಾಗೂ FMC ಯ ಎಲ್ಲಾ ನಿರ್ದೇಶಕರು ಬಂದಿದ್ದೀರಿ. ಕಾರಣಾಂತರಗಳಿಂದ ಇಲ್ಲಿ ಬರ್ಲಿಕ್ಕೆ ಆಗಲ್ಲ, ಫೋಟೋ ಅಂತ ತೆಗಿತೀವಿ. ಸೊ ಅಂಡ್ ಶಿವಶಂಕರ್ ಅವರು ಇರ್ಬೋದು, ಬಾಲಾಜಿ ಅವರು ಇರ್ಬೋದು, ಶಿವ ಅವರು ಇರ್ಬೋದು, ಅಂಡ್ ನಮ್ಮ ಬಾಲಾಜಿ ರಾವ್ ಅವರು ಇರ್ಬೋದು, ಇದು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲಾ ಸಂಘ ಸಂಸ್ಥೆ ಸೇರುವ ಅಟ್ಲೀಸ್ಟ್ ತಿಂಗಳಿಗೊಂದು ಇಂಥ ಒಂದು ಪ್ರೆಸ್ ಮೀಟ್ ಮಾಡೋದು, ರಿಪೋರ್ಟ್ ಮಾಡೋದು, ಅಣ್ಣನ ಮುಖಾಂತರ ನಾನು ಕೇಳ್ಕೊಳ್ಳೋದು, CM ಅವರಿಗೆ ಅಡ್ರೆಸ್ ಮಾಡೋದು, ಇಂಥದ್ದು ಮಾಡಿಕೊಂಡು ನಾವು ಒಂದು ಮುಂದುವರಿಯುವ ಅಂತ ಕೇಳ್ತೇನೆ ಸರ್. ಇದರಲ್ಲಿ ಬೇರೆ ಯಾವುದೇ ವಿಷಯಗಳಿಲ್ಲ ಸರ್. ವಿ ಆರ್ ಅವೈಲೇಬಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅ ಲಾಟ್.